ವಕ್ಫ್ ವಿರುದ್ಧ ಬಿಜೆಪಿಯಲ್ಲಿ ಈಗ ಬಣಗಳ ಹೋರಾಟ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ಟೀಮ್ನಿಂದ 5 ಜಿಲ್ಲೆಗಳಲ್ಲಿ ಇಂದಿನಿಂದ ಜನಜಾಗೃತಿ ಕಾರ್ಯಕ್ರಮ. ಬೀದರ್ನಿಂದ ಜನಜಾಗೃತಿ ಆರಂಭಿಸುವ ರೆಬಲ್ ಟೀಮ್ ಇದು. ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನಕ್ಕೆ ಈಗಾಗಲೇ ಯತ್ನಾಳ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಸೇರಿದಂತೆ 10 ಹಲವು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಜೊತೆಗೆ ಒಂದಿಷ್ಟು ರೆಬಲ್ ಟೀಮ್ ಒಗ್ಗೂಡ್ಕೊಂಡು ಈಗ ಈ ಒಂದು ದೊಡ್ಡ ಮಟ್ಟದ ಈ ವಕ್ಫ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗ್ತಾ ಇರುವಂತದ್ದು ಬಿಜೆಪಿಯ ರೆಬಲ್ ಟೀಮ್. ಇದು 2 ಬಣ ಆಗಿ ಮಾರ್ಪಾಡಾಗಿರುವಂತದ್ದು. ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬೀದರ್ ಬಿಜೆಪಿ ಶಾಸಕರಿಂದ ಡೋಂಟ್ ಕೇರ್. ಜಿಲ್ಲೆಯ 4 ಶಾಸಕರ ಪೈಕಿ ಒಬ್ರು ಕೂಡ ಭಾಗವಹಿಸಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೂಡ ಅನುಪಸ್ಥಿತಿ. ಜಿಲ್ಲೆಯ 4 ಶಾಸಕರು, ಒಬ್ಬ MLC ಕೂಡ ಬಂದಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ನಡೀತಾ ಇರುವಂತಹ ಹೋರಾಟ. ಇದರಲ್ಲಿ ಬಿಜೆಪಿಯ ಅಲ್ಲಿರುವಂತಹ ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಬಿಜೆಪಿ ಮುಖಂಡರು ಇರ್ಬೋದು, ಇವ್ರು ಯಾರು ಕೂಡ ಬಂದಿಲ್ಲ. ಈಗ 2 ಡಿವೈಡ್ ಆಗಿದೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯಾಧ್ಯಕ್ಷರು ಹೇಳಿದ್ರು ಹೋರಾಟ ಮಾಡಲಿ ಅನ್ನುವಂತ ಸಲಹೆ ನಂದು. ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡಬೇಕು. ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಿಮ್ಮದೇ ಶಾಸಕರು, ಬಸವಕಲ್ಯಾಣ ಶಾಸಕರು ನಿನ್ನೆ ಹೇಳಿಕೆ ಕೊಡ್ತಾರೆ, ಯತ್ನಾಳ್ ಮತ್ತು ಅವರ ತಂಡಕ್ಕೆ ತಂದೆ ತಾಯಿನೇ ಇಲ್ಲ ಅಂತ ಆ ಥರ ಹೇಳಿಕೆ ಕೊಡ್ತಾರೆ. ಜನರಿಗೆ ಒಂಥರ ಸಾಹೇಬರು ಅಪ್ಪ ಅಮ್ಮ ಇಲ್ಲ ಅಂತಂದ್ರು, ಅವ್ರು ಅನಾಥ ಟೀಮ್ ಅದು ಯತ್ನಾಳ್ ಟೀಮ್ ಅಂತ ಹೇಳ್ತಾರೆ. ಶರಣ ಸಲಗಾರ ಅವರು ಹೇಳಿ, ಅವ್ರ ಭಾವನೆ ಅದು, ಅವ್ರ ಭಾವನೆ, ಅವ್ರ ಭಾವನೆಯನ್ನ ನಾವು ಗೌರವಿಸ್ತೀವಿ. ಸ್ವಲ್ಪ ದಿನದೊಳಗೆ ಯಾರು ತಂದೆ ತಾಯಿ ಇದ್ದಾರೆ ಅಂತ ಗೊತ್ತಾಗತ್ತೆ. ಜನರ ಜಾಗೃತಿ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಅವ್ರು ಹೇಳಿದ್ರು ಕೂಡ ನಾವು ಬಸವಣ್ಣವ್ರ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೀವಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂಗೆ ನಾವು ಅವ್ರಿಗಿಂತ ಸಣ್ಣವರೇ. ದಯವಿಟ್ಟು ವಕ್ಫ್ ಬಗ್ಗೆ ಪ್ರಚಾರವನ್ನು ಕೊಡಿ. ಈಗ ಇದ್ರ ಬಗ್ಗೆ ಸರ್ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ. ಬಿಜೆಪಿ ಚಿನ್ನಾಡಿ ಅವರು ಇದು ಮಾಡ್ತಾ ಇದ್ದಾರೆ, ಅನಾಮಕರು ಯಾರೋ ನಮ್ಮ ಬ್ಯಾನರ್ ಬಳಸ್ಕೊತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಸೂಚನೆಯನ್ನ ಕೊಟ್ಟಿದ್ರು, ಒಗ್ಗಟ್ಟಾಗಿ ಒಟ್ಟಿಗೆ ಹೋಗಿ ದೊಡ್ಡ ಒಂದು ಅಭಿಯಾನ ಮಾಡೋಣ, ಜನಜಾಗೃತಿ ಮಾಡೋಣ ಅಂತ. ಆದ್ರೆ ಈಗ ರೆಬಲ್ಸ್ ಟೀಮ್ ಈಗ ಡಿವೈಡ್ ಆಗಿ ಈಗ ಜನಜಾಗೃತಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರಿತಾ ಇದೆ. ಜೊತೆಗೆ ಈಗ ಯಾರೆಲ್ಲ ಅನುಪಸ್ಥಿತಿ, ಜೊತೆಗೆ ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ ಎನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ಏನಾಗ್ತಾ ಇದೆ ಅಂತ ಈಗ? ಹೌದು ನಿಕೇಶ್, ರಾಜ್ಯದಲ್ಲಿ ಬಿಜೆಪಿ ಮನೆ ಒಂದು 3 ಬಾಗಿಲೆಂಬ ಪರಿಸ್ಥಿತಿ ನಿಜಕ್ಕೂ ಇವತ್ತು ಸೃಷ್ಟಿಯಾಗದ ಅಂತ ಹೇಳ್ಬೋದು. ಆದ್ರೆ ಬಿಜೆಪಿ ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿದೆ. ಅದು ಎಲ್ಲೋ ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಬಿಸಿ ಮುಟ್ಟಿಸಲಕ್ಕೆ ಎಲ್ಲೋ ಒಂದ್ ಕಡೆ ಇವರೇ ಕಚ್ಚಾಟ, ಇವ್ರದ್ದು ಬಂಡಾಯ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಆಹಾರ ಕೂಡ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ಏನ್ ಬೀದರ್ ಜಿಲ್ಲೆಗೆ ಯತ್ನಾಳ್ ಅವರ ಟೀಮ್ ವಕ್ಫ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗಮಿಸಿದೆ. ಈಗಾಗಲೇ ಐತಿಹಾಸಿಕ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವ್ರು ಈಗಾಗಲೇ ಧರ್ಮಾಪುರ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಧರ್ಮಾಪುರ ಗ್ರಾಮ ಇಡೀ ಗ್ರಾಮ ವಕ್ಫ್ ಆಗಿದೆ. ಹೀಗಾಗಿ ಈಗಾಗಲೇ ಯತ್ನಾಳ್ ಜೊತೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಜಿಎಂ ಸಿದ್ದೇಶ್ವರ್ ಇರ್ಬೋದು, ಸಾಕಷ್ಟು ಅಂದ್ರೆ ಕೆಲವರು ಮಾತ್ರ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಜಿಲ್ಲೆಯ ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4 ಜನ ಶಾಸಕರು ಗೆದ್ದಿರುವ ಜಿಲ್ಲೆ, ಏಕೈಕ ಜಿಲ್ಲೆ ಬೀದರು. ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ, 4 ಜನ ಶಾಸಕರು, ಒಬ್ರು MLC, ಮಾಜಿ ಕೇಂದ್ರ ಸಚಿವ ಸೇರಿದಂತೆ ಯಾರೂ ಕೂಡ ಅವರಿಗೆ ಸಾಥ್ ಕೊಟ್ಟಿಲ್ಲ. ಈ ಕಡೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ. ಆ ವಕ್ಫ್ ವಿರುದ್ಧ ಬಿಜೆಪಿಯಲ್ಲಿ ಈಗ ಬಣಗಳ ಹೋರಾಟ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ಟೀಮ್ನಿಂದ 5 ಜಿಲ್ಲೆಗಳಲ್ಲಿ ಇಂದಿನಿಂದ ಜನಜಾಗೃತಿ ಕಾರ್ಯಕ್ರಮ. ಬೀದರ್ನಿಂದ ಜನಜಾಗೃತಿ ಆರಂಭಿಸುವ ರೆಬಲ್ ಟೀಮ್ ಇದು. ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನಕ್ಕೆ ಈಗಾಗಲೇ ಯತ್ನಾಳ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಸೇರಿದಂತೆ 10 ಹಲವು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಜೊತೆಗೆ ಒಂದಿಷ್ಟು ರೆಬಲ್ ಟೀಮ್ ಒಗ್ಗೂಡ್ಕೊಂಡು ಈಗ ಈ ಒಂದು ದೊಡ್ಡ ಮಟ್ಟದ ಈ ವಕ್ಫ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗ್ತಾ ಇರುವಂತದ್ದು ಬಿಜೆಪಿಯ ರೆಬಲ್ ಟೀಮ್. ಇದು 2 ಬಣ ಆಗಿ ಮಾರ್ಪಾಡಾಗಿರುವಂತದ್ದು. ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬೀದರ್ ಬಿಜೆಪಿ ಶಾಸಕರಿಂದ ಡೋಂಟ್ ಕೇರ್. ಜಿಲ್ಲೆಯ 4 ಶಾಸಕರ ಪೈಕಿ ಒಬ್ರು ಕೂಡ ಭಾಗವಹಿಸಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೂಡ ಅನುಪಸ್ಥಿತಿ. ಜಿಲ್ಲೆಯ 4 ಶಾಸಕರು, ಒಬ್ಬ MLC ಕೂಡ ಬಂದಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ನಡೀತಾ ಇರುವಂತಹ ಹೋರಾಟ. ಇದರಲ್ಲಿ ಬಿಜೆಪಿಯ ಅಲ್ಲಿರುವಂತಹ ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಬಿಜೆಪಿ ಮುಖಂಡರು ಇರ್ಬೋದು, ಇವ್ರು ಯಾರು ಕೂಡ ಬಂದಿಲ್ಲ. ಈಗ 2 ಡಿವೈಡ್ ಆಗಿದೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯಾಧ್ಯಕ್ಷರು ಹೇಳಿದ್ರು
ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು. ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡಬೇಕು. ನೀವು ಹೇಳ್ದಂಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಆದರೆ ನಿಮ್ಮದೇ ಶಾಸಕರು ಬಸವಕಲ್ಯಾಣ ಶಾಸಕರು ನಿನ್ನೆ ಹೇಳಿಕೆ ಕೊಡ್ತಾರೆ, ಯತ್ನಾಳ್ ಮತ್ತು ಅವರ ತಂಡಕ್ಕೆ ತಂದೆ ತಾಯಿನೇ ಇಲ್ಲ ಅಂತ ಆ ಥರ ಹೇಳಿಕೆ ಕೊಡ್ತಾರೆ. ಜನರಿಗೆ ಒಂಥರ ಸಾಹೇಬರು ಅಪ್ಪ ಅಮ್ಮ ಇಲ್ಲ ಅಂತಂದ್ರು, ಅವ್ರು ಅನಾಥ ಟೀಮ್ ಅದು ಯತ್ನಾಳ್ ಟೀಮ್ ಅಂತ ಹೇಳ್ತಾರೆ. ಶರಣ ಸಲಗಾರ ಅವರು ಹೇಳಿ, ಅವ್ರ ಭಾವನೆ ಅದು, ಅವ್ರ ಭಾವನೆ, ಅವ್ರ ಭಾವನೆಯನ್ನು ನಾವು ಗೌರವಿಸ್ತೀವಿ. ಸ್ವಲ್ಪ ದಿನದೊಳಗೆ ಯಾರು ತಂದೆ ತಾಯಿ ಇದ್ದಾರೆ ಅಂತ ಗೊತ್ತಾಗತ್ತೆ. ಜನರ ಜಾಗೃತಿ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಅವ್ರು ಹೇಳಿದರೂ ಕೂಡ ನಾವು ಬಸವಣ್ಣವ್ರ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೀವಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂಗೆ ನಾವು ಅವ್ರಿಗಿಂತ ಸಣ್ಣವರೇ. ದಯವಿಟ್ಟು ವಕ್ಫ್ ಬಗ್ಗೆ ಪ್ರಚಾರವನ್ನು ಕೊಡಿ. ಸರ್, ಈಗ ಇದ್ರ ಬಗ್ಗೆ ಸರ್ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ. ಬಿಜೆಪಿ ಚಿನ್ನಾಡಿ ಅವರು ಇದು ಮಾಡ್ತಾ ಇದ್ದಾರೆ, ಅನಮ್ಮಕ್ಕರು ಯಾರೋ ನಮ್ಮ ಬ್ಯಾನರ್ ಬಳಸ್ಕೊತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಸೂಚನೆಯನ್ನ ಕೊಟ್ಟಿದ್ರು, ಒಗ್ಗಟ್ಟಾಗಿ ಒಟ್ಟಿಗೆ ಹೋಗಿ ದೊಡ್ಡ ಒಂದು ಅಭಿಯಾನ ಮಾಡೋಣ, ಜನಜಾಗೃತಿ ಮಾಡೋಣ ಅಂತ. ಆದ್ರೆ ಈಗ ರೆಬಲ್ಸ್ ಟೀಮ್ ಈಗ ಡಿವೈಡ್ ಆಗಿ ಈಗ ಜನಜಾಗೃತಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರಿತಾ ಇದೆ. ಜೊತೆಗೆ ಈಗ ಯಾರೆಲ್ಲ ಅನುಪಸ್ಥಿತಿ, ಜೊತೆಗೆ ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ ಎನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ಏನಾಗ್ತಾ ಇದೆ ಅಂತ ಈಗ? ಹೌದು ನಿಕೇಶ್, ರಾಜ್ಯದಲ್ಲಿ ಬಿಜೆಪಿ ಮೊನ್ನೆ ಒಂದು 3 ಬಾಗಿಲೆಂಬ ಪರಿಸ್ಥಿತಿ ನಿಜಕ್ಕೂ ಈಗ ಸೃಷ್ಟಿಯಾಗದ ಅಂತ ಹೇಳ್ಬೋದು. ಆದ್ರೆ ಬಿಜೆಪಿ ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿದೆ. ಅದು ಎಲ್ಲೋ ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಬಿಸಿ ಮುಟ್ಟಿಸಲಕ್ಕೆ ಎಲ್ಲೋ ಒಂದ್ ಕಡೆ ಇವರೇ ಕಚ್ಚಾಟ, ಇವ್ರದ್ದು ಬಂಡಾಯ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಏನೋ ಆಹಾರ ಕೂಡ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ಏನ್ ಬೀದರ್ ಜಿಲ್ಲೆಗೆ ಯತ್ನಾಳ್ ಅವರ ಟೀಮ್ ವಕ್ಫ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗಮಿಸಿದೆ. ಈಗಾಗಲೇ ಐತಿಹಾಸಿಕ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವ್ರು ಈಗಾಗಲೇ ಧರ್ಮಾಪುರ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಧರ್ಮಾಪುರ ಗ್ರಾಮ ಇಡೀ ಗ್ರಾಮ ವಕ್ಫ್ ಆಗಿದೆ. ಹೀಗಾಗಿ ಈಗಾಗಲೇ ಯತ್ನಾಳ್ ಜೊತೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಡಿ.ಎಂ. ಸಿದ್ದೇಶ್ವರ್ ಇರ್ಬೋದು, ಸಾಕಷ್ಟು ಅಂದ್ರೆ ಕೆಲವರು ಮಾತ್ರ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಜಿಲ್ಲೆಯ ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4 ಜನ ಶಾಸಕರು ಗೆದ್ದಿರುವ ಜಿಲ್ಲೆ, ಏಕೈಕ ಜಿಲ್ಲೆ ಬೀದರು. ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. 4 ಜನ ಶಾಸಕರು, ಒಬ್ರು MLC, ಮಾಜಿ ಕೇಂದ್ರ ಸಚಿವ ಸೇರಿದಂತೆ ಯಾರೂ ಕೂಡ ಅವರಿಗೆ ಸಾಥ್ ಕೊಟ್ಟಿಲ್ಲ. ಈ ಕಡೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ. ಆ ವಕ್ಫ್ ವಿರುದ್ಧ ಬಿಜೆಪಿಯಲ್ಲಿ ಈಗ ಬಣಗಳ ಹೋರಾಟ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ಟೀಮ್ನಿಂದ 5 ಜಿಲ್ಲೆಗಳಲ್ಲಿ ಇಂದಿನಿಂದ ಜನಜಾಗೃತಿ ಕಾರ್ಯಕ್ರಮ. ಬೀದರ್ನಿಂದ ಜನಜಾಗೃತಿ ಆರಂಭಿಸುವ ರೆಬಲ್ ಟೀಮ್ ಇದು. ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನಕ್ಕೆ ಈಗಾಗಲೇ ಯತ್ನಾಳ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಡಿ.ಎಂ. ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಸೇರಿದಂತೆ 10 ಹಲವು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಜೊತೆಗೆ ಒಂದಿಷ್ಟು ರೆಬಲ್ ಟೀಮ್ ಒಗ್ಗೂಡ್ಕೊಂಡು ಈಗ ಈ ಒಂದು ದೊಡ್ಡ ಮಟ್ಟದ ಈ ವಕ್ಫ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗ್ತಾ ಇರುವಂತದ್ದು ಬಿಜೆಪಿಯ ರೆಬಲ್ ಟೀಮ್. ಇದು 2 ಬಣ ಆಗಿ ಮಾರ್ಪಾಡಾಗಿರುವಂತದ್ದು. ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬೀದರ್ ಬಿಜೆಪಿ ಶಾಸಕರಿಂದ ಡೋಂಟ್ ಕೇರ್. ಜಿಲ್ಲೆಯ 4 ಶಾಸಕರ ಪೈಕಿ ಒಬ್ರು ಕೂಡ ಭಾಗವಹಿಸಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೂಡ ಅನುಪಸ್ಥಿತಿ. ಜಿಲ್ಲೆಯ 4 ಶಾಸಕರು, ಒಬ್ಬ MLC ಕೂಡ ಬಂದಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ನಡೀತಾ ಇರುವಂತಹ ಹೋರಾಟ, ಇದರಲ್ಲಿ ಬಿಜೆಪಿಯ ಅಲ್ಲಿರುವಂತಹ ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಬಿಜೆಪಿ ಮುಖಂಡರು ಇರ್ಬೋದು, ಇವ್ರು ಯಾರು ಕೂಡ ಬಂದಿಲ್ಲ. ಈಗ 2 ಡಿವೈಡ್ ಆಗಿದೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯಾಧ್ಯಕ್ಷರು ಹೇಳಿದ್ರು ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು. ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡಬೇಕು. ನೀವು ಹೇಳ್ದಂಗೆ